ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೂಂಗ್ ದಾಲ್ ಪಾಯಸ ಅಂದರೆ ಹೆಸರುಬೇಳೆ ಪಾಯಸನ ನಾನು ಇವತ್ತು ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಅಂದರೆ ಬರೀ 5 ಪದಾರ್ಥಗಳಲ್ಲಿ ನಿಮಗೆ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಮೆಥಡಲ್ಲಿ ಒಂದೇ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಪದಾರ್ಥಗಳು ಏನು ಬೇಡ. ಸ್ವಲ್ಪ ಬೆಲ್ಲ ತೊಗೊಂಡು ಅಂದರೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಚಿಕ್ಕ ಕಪ್ಪು ನೋಡ್ತಾ ಇದ್ದಾರಲ್ಲ, ಸೊ ಅಷ್ಟು. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಇವಾಗ ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ನಲ್ಲ, ಅಂದರೆ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ. ನಾನಿಲ್ಲಿ ದ್ರಾಕ್ಷಿ ಇನ್ನೂ ಹಾಕಿಲ್ಲ, ಸೊ ಅದು ಬೇಗ ಕಪ್ಪಾಗಿಬಿಡುತ್ತೆ ಅಂಥೇಳಿ ಫಸ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ಈ ಥರ ಫ್ರೈ ಆದಮೇಲೆ ಇವಾಗ ನಾನಿನ್ನು ದ್ರಾಕ್ಷಿನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅಷ್ಟೂ ಒಟ್ಟಿಗೆ ಹಾಕಿದ್ರೆ ಸೊ ಇದಾಗಿಬಿಡುತ್ತೆ, ಸೀದೋಗ್ಬಿಡುತ್ತೆ ಅಂಥೇಳಿ ಸಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಸೊ ಬೇಗ ಹಾಕಿದ ತಕ್ಷಣವೇ ಅದು ದ್ರಾಕ್ಷಿ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲನೂ ಫ್ರೈ ಆಯಿತು ತುಪ್ಪದಲ್ಲಿ. ಸೊ ಇವಾಗ ಅದೇ ತುಪ್ಪದಲ್ಲಿ ನಾನು ಹೆಸರುಬೇಳೆ ಏನು 1 ಕಪ್ಪಷ್ಟು ತೊಗೊಂಡಿದ್ನಲ್ಲ, ಅದನ್ನು ಸಹ ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ. ನಾನು ಹೆಸರುಬೇಳೆನ ಬಿಫೋರೇ ತೊಳೆದು ಒಣಗಿಸಿರುವಂಥ ಹೆಸರುಬೇಳೆ, ಬೇಕಾದ್ರೆ ನೀವು ತೊಳ್ಕೊಂಡು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ತೊಳೆದಿರೋ ಅಂಥದ್ದಂತ ಹೇಳ್ಕೊಂಡು ನಾನು ಇಲ್ಲಿ ತೊಳೆದಿಲ್ಲ. ಸೊ ಈ ಥರ ಫ್ರೈ ಆದಮೇಲೆ ಒಂದು ಕುಕ್ಕರ್ನ ಸ್ಟವ್ ಆನ್ ಮಾಡಿ ನೀರನ್ನ ಬಿಸಿ ಹಾಕೋಕ್ಕಿಟ್ಟು, ಸೊ ಅದಕ್ಕೆ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಹೆಸರುಬೇಳೆನ, ಸೊ ಅದನ್ನು ಇವಾಗ ಕುಕ್ಕರ್ಗೆ ಹಾಕಿ ಒಂದು 2-3 ವಿಸಿಲ್ ಹಾಕ್ಕೊಂಬಿಡೋಣ. ಉದ್ದಿನಬೇಳೆ ಬೇಗನೆ ಬೇಯುತ್ತೆ, ಸೊ ಜಾಸ್ತಿ ವಿಸಿಲ್ ಏನು ಬೇಕಾಗಿಲ್ಲ. 2-3 ಆದರೆ ನಿಮಗೆ ಸಾಕಾಗುತ್ತೆ. ನೀರೂ ಅಷ್ಟೇ ನೀವು ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ. ಈ ಕಡೆ ಅಂತ ಬಂದರೆ ನಾವಿವಾಗ ಪಾಕ ಮಾಡ್ಕೋಬೇಕು. ನಾನು 1 ಬಟ್ಲು ಬೆಲ್ಲ ತೊಗೊಂಡಿದ್ನಲ್ಲ, ಅದನ್ನೇ ಇವಾಗ ಸ್ವಲ್ಪ ನೀರು ಹಾಕಿ ಈ ಥರ ಪಾಕ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಪಾಕ ಬಂದಿದೆ. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಇದನ್ನು ಹೆಸರುಬೇಳೆ ಪಾಯಸನ ಮಾಡ್ತಾಯಿರೋದು. ಇವಾಗ ಅದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಂಡ್ಬಿಡೋಣ. ಅದರಲ್ಲಿ ಏನಾದರೂ ಸ್ವಲ್ಪ ಗಲೀಜಿದ್ರೆ ಹೋಗಿಬಿಡುತ್ತೆ. ಸೊ ಅದನ್ನು ಇವಾಗ ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಮತ್ತೊಂದು ಪಾತ್ರೆ ಇಟ್ಟು ಇವಾಗ 2-3 ವಿಸಿಲ್ ಏನು ಹೊಡೆಸ್ಕೊಂಡಿದ್ವಲ್ಲ, ಸೊ ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾವು ಪಾಕ ಏನು ಮಾಡ್ಕೊಂಡಿದ್ವಲ್ಲ, ಬೆಲ್ಲದ ಪಾಕ, ಸೊ ಅದನ್ನು ಇವಾಗ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಡೋಣ. ಬೆಲ್ಲದ ಪಾಕ ಮತ್ತು ಹೆಸರುಬೇಳೆ ಏನು ಕುದಿಸ್ಕೊಂಡಿದ್ವಲ್ಲ, ಎರಡೂ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಂದು 2-3 ನಿಮಿಷ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಮೇಲೆ ಕುದಿಸ್ಕೊಂಡು ತೆಗೆದಾದ್ಮೇಲೆ ನೋಡ್ಬೋದು ಈ ಹದದಲ್ಲಿ ಬಂದಿರುತ್ತೆ. ಸೊ ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡೋಣ. 1 ನಿಮಿಷ ಅಥವಾ 2 ನಿಮಿಷ. ಇವಾಗ ನಮ್ಮ ಹೆಸರುಬೇಳೆ ಪಾಯಸ ರೆಡಿ. ತುಂಬಾ ಸಿಂಪಲಾಗಿ ಆಗಿರೋವಂಥ ಹೆಸರುಬೇಳೆ ಪಾಯಸ ಇದು. ನಿಜವಾಗ್ಲೂ ಒಂದು 5 ನಿಮಿಷದಲ್ಲಿ ಫಟಾಫಟ್ ಅಂಥೇಳಿ ನಾವು ಈ ಹೆಸರುಬೇಳೆ ಪಾಯಸನ ಮಾಡ್ಕೋಬೋದು. ಈ ರೆಸಿಪಿ ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಈ ರೆಸಿಪಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೆಸರುಬೇಳೆ ಪಾಯಸ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವ್ಲಾಗ್ಗಳನ್ನ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.